ಈಗಂತೂ ಟೆಕ್ನಾಲಜಿ ತುಂಬಾನೇ ಫಾಸ್ಟ್, ಕೂತಲೇ ಎಲ್ಲ ಮಾಡ್ಬಿಡಬಹುದು. ಆದ್ರೆ ಅದಕ್ಕೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಇರೋ ಮೊಬೈಲ್ ಬೇಕು. ಆದ್ರೆ ಫಿಲ್ಮ್ಗಳ ವಿಡಿಯೋ ಹಾಡ್ಗಳನ್ನ ಕ್ಲಿಯರ್ ಆಗಿ ನೋಡೋಕೆ ಕೇಳೋಕೆ ಆಗೋದೇ ಇಲ್ಲ. ಆದ್ರೆ ಇಲ್ಲೊಂದು ಹೊಸ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗಿದೆ. ಜಸ್ಟ್ GPS ಇದ್ರೆ ಸಾಕು, ಅಲ್ಲೊಂದು ವೆಬ್ ಅಡ್ರೆಸ್ ಕ್ಲಿಕ್ ಮಾಡಿದ್ರೆ ಸಾಕು, ವಿತ್ ವಿಡಿಯೋ ಹಾಡನ್ನ ಕೇಳಬಹುದು. ಪ್ರತಿ ಶುಕ್ರವಾರ ಫಿಲ್ಮ್ಗಳು ರಿಲೀಸ್ ಆಗ್ತಾನೆ ಇರ್ತವೆ. ಅವನ್ನ ನೋಡ್ಬೇಕು ಅಂದ್ರೆ ಥಿಯೇಟರ್ಗೆ ಹೋಗ್ಬೇಕು. ಇನ್ನು ರಿಲೀಸ್ ಆಗೋಕ್ಕೂ ಮುಂಚೆನೆ ಆ ಫಿಲ್ಮ್ಗಳ ಸಾಂಗ್ ಕೇಳ್ಬೇಕಂದ್ರೆ CD ತರಬೇಕು, ಇಲ್ಲ ಟಿವಿಗಳನ್ನ ನೋಡ್ಬೇಕು. ಅಷ್ಟೇ ಯಾಕೆ, ಆ ಫಿಲ್ಮ್ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಯಾರ್ಯಾರು ಅನ್ನೋದಕ್ಕೆ ಪೇಪರ್ಗಳನ್ನ ಓದ್ಬೇಕು. ಆದ್ರೆ ಇನ್ಮುಂದೆ ಆ ರಗಳೇನೆ ಇರೋದಿಲ್ಲ. ಯಾಕಂದ್ರೆ ಕೂತಲೇ ಎಲ್ಲ ನೋಡುವಂತಹ ಟೆಕ್ನಾಲಜಿ ಒಂದು ಇಂಟ್ರೊಡ್ಯೂಸ್ ಆಗಿದೆ. ಅದಕ್ಕಾಗಿ ನಿಮ್ಮ ಹತ್ರ ಕ್ಯಾಮ್ರಾ ಇರೋ ಲೇಟೆಸ್ಟ್ ಮೊಬೈಲ್ ಇದ್ರೆ ಸಾಕು. ಅದಕ್ಕೆ GPS ಸೌಲಭ್ಯ ಹಾಕಿಸ್ಕೊಂಡ್ರೆ ಈ ಟೆಕ್ನಾಲಜಿ ತುಂಬಾನೇ ಈಸಿ. www.interact.movie ಅನ್ನೋ ವೆಬ್ಸೈಟ್ ಹೆಸರನ್ನ ಟೈಪ್ ಮಾಡಿದ್ರೆ ಈ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ. ನಂತರ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಕ್ಯಾಮ್ರಾ ಆನ್ ಆಗುತ್ತೆ. ಆಗ ಯಾವ್ದಾದ್ರೂ ಫಿಲ್ಮ್ ಪೋಸ್ಟರ್ ಅಥವಾ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಫಿಲ್ಮ್ನ ಚಿತ್ರಕಥೆ, ನಿರ್ಮಾಪಕ, ನಿರ್ದೇಶಕ, ನಟ, ನಟಿಯರ ಮಾಹಿತಿ ಸಿಗುತ್ತೆ. ಸೊ ಜನಕ್ಕೆ ಮಾಹಿತಿ ಬೇಕು. ಆ ಮಾಹಿತಿಯನ್ನು ಹ್ಯಾಕ್ ಪಡಿತಾರೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಮೊಬೈಲ್ ಫೋನ್, ಕ್ಯಾಮ್ರಾ ಇರೋ ಮೊಬೈಲ್ ಫೋನ್ ತೊಗೊಂಡು ಆ ಪೋಸ್ಟ್ ಮೇಲೆ ಕ್ಲಿಕ್ಸಿದ್ರೆ, ಬರೀ ಕ್ಲಿಕ್ ಮಾಡಿದ್ರೆ, ಕ್ಯಾಪ್ಚರ್ ಮಾಡಿದ್ರೆ, ಅಥವಾ ಕೆಲವು ಫೋನ್ಗಳಲ್ಲಿ ಬರೀ ಆ ಒಂದು ಪೋಸ್ಟ್ ಏನಿರುತ್ತೆ ಅದನ್ನ ಮೇಲೆ ಫೋಕಸ್ ಮಾಡಿದ್ರೆ ಮೊಬೈಲ್ನ ನಾವು ರೆಕಗ್ನೈಸ್ ಮಾಡ್ತೀವಿ ಯಾವ ಪೋಸ್ಟು ನೋಡ್ತಾ ಇದ್ದಾರೆ ಅಂತ. ಆ ಪೋಸ್ಟು ಕಂಪ್ಲೀಟ್ ವಿಷಯನ ಅವ್ರ ಮೊಬೈಲ್ಗೆ ತಲುಪಿಸೋ ಹಾಗೆ ಮಾಡ್ತೀವಿ. ಅಷ್ಟೇ ಅಲ್ಲ, ಸಾಂಗ್ಗಳನ್ನ ವಿಡಿಯೋ ಸಮೇತ ನೋಡಬಹುದು. ಅಂದ್ರೆ ಇಲ್ಲಿ ಹಾಡು ನೋಡೋಕೆ ಎಕ್ಸ್ಟ್ರಾ ಹಣ ಕಟ್ಟಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಒಂದ್ಸಾರಿ ಡೌನ್ಲೋಡ್ ಮಾಡಿದ್ರೆ ಸಾಕು. ನೀವು ಯಾವುದೇ ಒಬ್ಬ ಯೂಸರ್ ಅದನ್ನ ಇಂಟರಾಕ್ಟ್ ಅನ್ನೋ ಸಾಫ್ಟ್ವೇರ್ನ interact.movie ಅಂತ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ, ಅದು ನಿಮಗೆ ಕ್ಯಾಮ್ರಾ ಇರೋಂಥ ಮೊಬೈಲ್ ಆಗಿರಬೇಕು ಮತ್ತು GPS ಇರಬೇಕು. ಅದರಿಂದ ಓಪನ್ ಮಾಡಿ ಮೂವಿ ಪೋಸ್ಟರನ್ನು ಸ್ಕ್ಯಾನ್ ಮಾಡಿದರೆ ಆ ಮೂವಿ ಬಗ್ಗೆ ಡೀಟೇಲ್ಸ್, ಅದರದ್ದು ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಕ್ಯಾಸ್ಟಿಂಗ್ಸು ಮತ್ತು ರಿವ್ಯೂಸ್ ಮತ್ತು ಅದ್ರ ಪ್ರಮೋಷನಲ್ ವೀಡಿಯೋಸು, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗ್ತದೆ. ಇಂಥ ಪ್ರಯೋಗ ಇಡೀ ವಿಶ್ವದಲ್ಲೇ ಇದೆ ಮೊದಲಂತೆ. ಟೆಲಿಬ್ರಹ್ಮಂ ಟೆಕ್ನಾಲಜೀಸ್ ಕಂಪನಿ ಸತತ 2 ವರ್ಷಗಳಿಂದ ರಿಸರ್ಚ್ ಮಾಡಿ ಇದನ್ನ ಕಂಡುಹಿಡಿದಿದೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ ರಮೇಶ್ ಅರವಿಂದ್ ಅಭಿನಯದ ನಮ್ಮಣ್ಣ ಡಾನ್ ಚಿತ್ರಕ್ಕೆ ಬಳಸಿಕೊಳ್ಳಲಾಗಿದೆ. ವತ್ಸ, ನ್ಯೂಸ್ 24, ಬೆಂಗಳೂರು.